ಹಾಯ್ ಫ್ರೆಂಡ್ಸ್, ಇವತ್ತು ಡಿಸೆಂಬರ್ 31 ವರ್ಷದ ಕೊನೆಯ ದಿನ. ಹಾಗಾಗಿ ಇಲ್ಲಿ ಅಕ್ಕಪಕ್ಕ ಇರೋರೆಲ್ಲ ಸೇರಿಕೊಂಡು ನಾವಿವತ್ತು ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಕ್ಕಳೆಲ್ಲ ಬೇಜಾರಾಗಿ ಬಂದಿರ್ತಾರೆ, ಅವ್ರಿಗೂ ಈ ಥರ ಏನಾದ್ರು ಸೆಲೆಬ್ರೇಷನ್ ಆದರೆ ಅವ್ರಿಗೂ ಚೇಂಜ್ ಅನಿಸುತ್ತೆ, ಮನೇಲಿ ಎಲ್ಲರಿಗೂ ಚೇಂಜ್ ಅನಿಸುತ್ತೆ. ಹಾಗೆ ಒಂದು ಗೆಟ್ ಟುಗೆದರ್ ಆಗುತ್ತೆ ಅಂತಂದೇಳಿ ನಾನು ಇವತ್ತು ಓಕೆ ಅಂತೇಳಿ ಎಲ್ಲರೂ ಸೇರಿ ಡಿಸ್ಕಸ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಒಪ್ಕೊಂಡಿದ್ದೀವಿ. ನಾವೆಲ್ಲರೂ ಒಂದೊಂದು ಮನೆಯಿಂದ ಒಂದೊಂದು ಡಿಶ್ ಮಾಡ್ಕೊಂಡು ಹೋಗಿ ಅಲ್ಲೇ ಊಟ ಮಾಡಬೇಕು. ಅಲ್ಲೇ ಮಿಡ್ ನೈಟ್ವರೆಗೂ ಒಂದು ಸ್ವಲ್ಪ ಪಾರ್ಟಿ ಡ್ಯಾನ್ಸ್ ಅಂತಂದೇಳಿ ಮಾಡಿ ಮಿಡ್ ನೈಟ್ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸೊ ನಮ್ಮ ಮನೆಯಿಂದ ನಾನು ಪುದೀನ ರೈಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಆಗಿದೆ. ಸೊ ನಾನು ಮಕ್ಕಳಿಗೆಲ್ಲ ಹೇಳ್ಕೊಟ್ಬಿಟ್ಟು ನನ್ನ ಮಗನ್ನ ಮಲಗಿಸಿ ಆಮೇಲೆ ನಾನೀಗ ಪುದೀನ ರೈಸ್ ರೆಡಿ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನನ್ನ ಮಗ ಮಲಗಿದ್ದಾನೆ. ಸೊ ಅವನು ಹೇಳೋ ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿ ಹೋಗಬೇಕು. ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವರು ನಮ್ಮ ಅಜ್ಜಿ, ಇವ್ರ ಜೊತೆಗೆ ಇವರು ಮತ್ತು ನಮ್ಮ ಫ್ಯಾಮಿಲಿ ಪೂರ್ತಿ ನಾವು ಅಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡ್ತೀವಿ. ನಾವು ಒಂದ್ಸಲ ರೆಡಿಯಾಗಿ ಎಲ್ಲ ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ಮತ್ತೆ ಮೀಟ್ ಮಾಡ್ತೀನಿ. ನಾನು ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡಿಕೊಂಡು ಪಾಪನ ರೆಡಿ ಮಾಡಿಕೊಂಡು ಅಡುಗೆನ ಎಲ್ಲ ತಗೊಂಡು ಹೋಗೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿತ್ತು. ಅಲ್ಲೆಲ್ಲರೂ ನಮಗೋಸ್ಕರ ಕಾಯ್ತಾ ಇದ್ರು. ಸೊ ಹಾಗಾಗಿ ಬೇಗ ಬೇಗ ಹೊರಡೋ ಇದರಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಟೈಮ್ ಆಗಿದ್ರಿಂದ ಎಲ್ಲರಿಗೂ ಹಸುವಾಗಿತ್ತು. RCC ಮೇಲೆ ಪ್ರೋಗ್ರಾಮ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ರಿಂದ ಏನೇನೋ ಕಷ್ಟಪಟ್ಟು ಲೈಟು ಮತ್ತು ಬೇರೆಲ್ಲ ಅರೇಂಜ್ಮೆಂಟ್ಸ್ ಆಲ್ರೆಡಿ ಮಾಡಿದ್ರು. ನಾವು ಹೋದ ತಕ್ಷಣ ಎಲ್ಲರಿಗೂ ಊಟಕ್ಕೆ ಬಡಿಸಿದ್ವಿ. ಎಲ್ಲರೂ ಸೇರಿ ರೊಟ್ಟಿ, ಚಪಾತಿ, ಪಲ್ಯ, ರೈಸ್, ಅನ್ನ, ಸಾಂಬಾರ್, ಹಪ್ಪಳ ಇದೆಲ್ಲ ಅಡುಗೆ ಮಾಡಿದ್ವಿ. ಸೊ ಒಂದು ಹಬ್ಬದ ರೀತಿ ವಾತಾವರಣ ಇತ್ತು. ಎಲ್ಲರೂ ಸೇರಿ ಊಟ ಮಾಡಿ ಮುಗಿಸೋದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಟೈಮ್ ಆಗಿತ್ತು. ಸುಮಾರು 11 ಗಂಟೆ ಇರ್ಬೋದು. ಇಲ್ಲಿಂದ ಸ್ಟಾರ್ಟ್ ಆಯ್ತು ಡ್ಯಾನ್ಸ್ ವಿತ್ ಲಾಟ್ಸ್ ಆಫ್ ಫನ್. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು ಥಾಟ್ ಬಂದೋಯ್ತು, ಇದೇ ರೀತಿ ಎಲ್ಲರೂ ಒಟ್ಟಾಗಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂತ, ಸ್ನೇಹ ಸಂಬಂಧ ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ಒಂದು ಸೆಕೆಂಡ್ ಅನಿಸ್ತು. ಅಷ್ಟರಲ್ಲಿ ಅದು ಹೇಗೆ 12 ಗಂಟೆ ಆಯ್ತು ಗೊತ್ತೇ ಆಗ್ಲಿಲ್ಲ. ಆಮೇಲೆ ಕೇಕ್ ಕಟಿಂಗ್ ಸ್ಟಾರ್ಟ್ ಆಯ್ತು. ಹೌದಾ? ಮುಂದೆ ಬರ್ರಿ, ಮುಂದೆ. ಅಣ್ಣ ನೀನ್ ಹಿಂದಕ್ಕೆ ಮಾಡೋಣ, ಕಾತ್ಲಾಕ ಕಾಣ್ತಲ್ಲ ಅಲ್ಲಿ ಹಿಂದ್ಗಡೆ ಪ್ರತಿಭೆಗಳು ಕಾಣ್ಬೇಕು. ಮಾಡ್ರಿ ಮಾಡ್ರಿ, ನಿಂತಲ್ಲೇ ಮಾಡ್ರಿ. ಮಾಡುತ್ತಾಳ ಹುಡುಗಿ ಬರೋಬ್ಬರಿ 1.5 ತಾಸ. ಇಕ್ಕಿಯ ಮೇಕಪ್ ನೋಡಿ ಅದರಿ ಓಡೈತಿ ಮುಂದೆ ಬರುತ್ತ. ಆಡ್ತಾರ ನಮ್ಮ ಹುಡುಗೂರ 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 ಮಾಡ್ರಿ ನೀವು.
ಎಲ್ಲರೂ ಒಬ್ರಿಗೊಬ್ರು ಪರಸ್ಪರ ವಿಶಸ್ನ ತಿಳಿಸಿ ನೆಕ್ಸ್ಟ್ ಒಂದು ಕ್ವಿಕ್ ಫೋಟೋಶೂಟ್ ಆಯಿತು. ಜೀವನ ಅನ್ನೋದು 4 ದಿನಗಳ ಸಂತೆ. ಅದರಲ್ಲಿ ದ್ವೇಷ ಅಸೂಯೆಗಳು ಏನಕ್ಕೆ ಬೇಕು ಅಲ್ವಾ? ಹೊಸ ವರ್ಷ ಖಾಲಿ ಹಾಳೆ ಇದ್ದಂತೆ. ಇದರಲ್ಲಿ ಆ ದೇವರು 12 ತಿಂಗಳು ಯಶಸ್ಸು, 52 ವಾರ ನಗು, 365 ದಿನಗಳ ಕಾಲ ಸಂತೋಷ, 8760 ಗಂಟೆಗಳ ಉತ್ಸಾಹ, 5,25,600 ನಿಮಿಷಗಳ ಅದೃಷ್ಟ, 3,15,36 ಸೆಕೆಂಡ್ಸ್ಗಳ ಕಾಲ ನೆಮ್ಮದಿ ತುಂಬಿರಲಿ ಎಂದು ಹಾರೈಸುತ್ತಾ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.